ನಮಸ್ಕಾರ ಸ್ನೇಹಿತರೆ, ಮುಂದುವರಿದ ಭಾಗ 2 ತಾಯಿ ಚಾಮುಂಡೇಶ್ವರಿ ದೇವಾಲಯದ ಭಾಗ 2ರಲ್ಲಿ ನಾವು ಏನೇನ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿನ ಮಹಿಮೆ ಅಪಾರ. ಬಸವಣ್ಣನ ಆಶೀರ್ವಾದಕ್ಕಾಗಿ ಹಾಗೆ ತಾಯಿಯ ಕೃಪೆಗಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾರೆ. ಭಾಗ 1ರಲ್ಲಿ ನಾವು ಬೆಂಗಳೂರಿನಿಂದ ಯಾವ ರೀತಿಯಾಗಿ ಬಸ್ಸಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಚೌಡಗೆರೆಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ದೇವಾಲಯಕ್ಕೆ ನಾವು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಬಸಪ್ಪನ ಆಶೀರ್ವಾದವನ್ನ ಪಡ್ಕೊಳ್ತೀವಿ, ಇಲ್ಲಿರುವಂತಹ ಪದ್ಧತಿ ಎಂಥದ್ದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಕಳೆದ ಒಂದು ವಿಡಿಯೋದಲ್ಲಿ. ಮುಂದುವರೆದ ಭಾಗವಾಗಿ ಬಸಪ್ಪನ ಆಶೀರ್ವಾದವನ್ನ ಪಡೆದುಕೊಳ್ಳಲು ಇಲ್ಲಿ ಸಾಕಷ್ಟು ಜನರು ಆಗಮಿಸ್ತಾರೆ. ಇಲ್ಲಿ ಬಸಪ್ಪ ನವಗ್ರಹಗಳಿಗೆ ಪೂಜೆಯನ್ನ ಸಲ್ಲಿಸಿದ್ದು ಆದ್ಮೇಲೆ ಅಲ್ಲಿಂದ ಮುಂದೆ ಆಂಜನೇಯನ ಪೂಜೆಯನ್ನ ಸಲ್ಲಿಸೋದಕ್ಕೆ ಈಗ ಹೊರಟಿದ್ದಾರೆ. ನಾವೀಗ ನೋಡ್ತಾ ಇದ್ವಿ, ಬಸಪ್ಪನು ಈಗ ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸಲು ಹೊರಟಿದ್ದಾನೆ. ಮಹಾ ಮಂಗಳಾರತಿ ಆದ್ಮೇಲೆ ಅಂದ್ರೆ ತಾಯಿ ಚಾಮುಂಡೇಶ್ವರಿಗೆ ಮಹಾ ಮಂಗಳಾರತಿ ಆದ್ಮೇಲೆ ಬಸಪ್ಪನೊಂದಿಗೆ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ 60 ಅಡಿ ಪಂಚಲೋಹದ ತಾಯಿ ಚಾಮುಂಡೇಶ್ವರಿಯ ಪ್ರತಿಮೆಗೆ ಪೂಜೆ ನಡೆಯುತ್ತೆ. ಅದಾದ ನಂತರ ಅಲ್ಲಿ ಇರ್ತಕ್ಕಂತಹ ಮತ್ತಷ್ಟು ಸಣ್ಣ ಪುಟ್ಟ ದೇವಾಲಯಗಳು, ನವಗ್ರಹಗಳು, ಹಾಗೆ ವಿಘ್ನ ನಿವಾರಕ ಗಣಪತಿ, ನಂತರ ತಾಯಿ ಚಾಮುಂಡಿಯ ಪ್ರತಿಮೆ ಎಲ್ಲವಕ್ಕೂ ಕೂಡ ಬಸಪ್ಪನೊಂದಿಗೆ ಪೂಜೆ ನಡೆಯುತ್ತೆ. ನಾವೀಗ ಆಂಜನೇಯನ ಪೂಜೆ ನಂತರ ಮತ್ತೆ ಬಸಪ್ಪನ ಸನ್ನಿಧಾನಕ್ಕೂ ಕೂಡ ಹೋಗ್ತಾರೆ. ಅಲ್ಲಿ ಕೂಡ ಪೂಜೆ ನಡೆಯುತ್ತೆ. ಅದಾದ ನಂತರ ಭಕ್ತಾದಿಗಳಿಗೆ ಬಸಪ್ಪನಿಂದ ಆಶೀರ್ವಾದ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಬರುವಂತಹ ಭಕ್ತಾದಿಗಳು ಸಾಕಷ್ಟು ಬೇಡಿಕೆಗಳನ್ನ ಹೊತ್ತು ತರ್ತಾರೆ. ಮದುವೆಯ ಬೇಡಿಕೆ ಇರಬಹುದು, ಅಥವಾ ಮಕ್ಕಳ ಸೌಭಾಗ್ಯದ ಒಂದು ಬೇಡಿಕೆ ಇರಬಹುದು, ಉದ್ಯೋಗದ ಬೇಡಿಕೆ ಇರಬಹುದು, ಅಥವಾ ಮನೆ ಕಟ್ಟುವ ಬೇಡಿಕೆ ಇರಬಹುದು, ಅಥವಾ ಬೇರೆ ಯಾವುದೇ ತೊಂದರೆ ಇದ್ರೂ ಕೂಡ ಈ ದೇವಿಯ ದರ್ಶನ ಮಾಡಿಕೊಂಡು ಹರಕೆಯನ್ನ ಕಟ್ಟಿ ಬಸಪ್ಪನ ಆಶೀರ್ವಾದವನ್ನ ಪಡೆದು ಬಸಪ್ಪನ ತೀರ್ಥಸ್ಥಾನವನ್ನ ಪಡ್ಕೊಂಡು ಹೋದ್ರೆ ತಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗೇನೆ ಜೀವನದಲ್ಲಿ ಉಜ್ವಲ ಭವಿಷ್ಯವನ್ನ ಕಂಡುಕೊಳ್ತಾರೆ ಅನ್ನೋ ನಂಬಿಕೆಯನ್ನ ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಭಕ್ತರು ಬರ್ತಾರೆ. ನವಗ್ರಹಗಳ ಪೂಜೆ ನಡೀತಾ ಇದೆ. ಬಸಪ್ಪನ ಜೊತೆಯಲ್ಲಿ ನವಗ್ರಹಗಳ ಪೂಜೆ ದೇವಾಲಯದಲ್ಲಿ ವಿಶೇಷವಾಗಿ ಇಲ್ಲಿ ನಾವು ನವಗ್ರಹಗಳನ್ನ ಕೂಡ ನೋಡ್ತೀವಿ. ಗ್ರಹಗಳ ಅಧಿಪತಿ ಸೂರ್ಯದೇವನ ವಾಹನ ದೇವಾಲಯದ ಮೇಲೆ ಕೂಡ ನಾವು ನೋಡ್ತಾ ಇದ್ವಿ. ಆ ನಂತರ ಬಸಪ್ಪನು ನವಗ್ರಹಗಳ ಪೂಜೆ ನಂತರ ಹೊರಗಡೆ ಬರ್ತಾನೆ. ಅದಾದ ನಂತರ ಈಗ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುವಂತಹ ಒಂದು ಕೆಲಸ ನಡೆಯುತ್ತೆ. ಸಾಕಷ್ಟು ಜನರು ಕೂಡ ಇಲ್ಲಿ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದಾರೆ. ಬಸಪ್ಪ ಇಲ್ಲಿ ಆಶೀರ್ವಾದ ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ವಿ. ಬಸಪ್ಪ ನಿಂತ್ಕೊಂಡು ಅನುಮಾನ ಪಟ್ರೆ ತಾವಂದ್ಕೊಂಡಿದ್ದ ಕೆಲಸ ಅಥವಾ ಬಸಪ್ಪನ ಆಶೀರ್ವಾದ ಸಿಗಲ್ಲ ಅನ್ನೋ ಒಂದು ನಂಬಿಕೆ ಜನರದ್ದು ಇಲ್ಲಿ ನೋಡ್ತಾ ಇದೀವಿ ನಾವು. ತಾಯಿ ಚಾಮುಂಡಿಯ ಪ್ರತಿಮೆಯ ಮುಂದೆ ಬಸಪ್ಪನು ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ತಾಯಿ ಚಾಮುಂಡಿಯ ಭಕ್ತರಿಗೆ. ಸಾಕಷ್ಟು ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಅಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆ ಕೂಡ ಅದನ್ನು ಕೂಡ ನಾನು ಕಂಡೆ. ಯಾರಿಗೂ ಏನೂ ಆಗ್ಬಾರ್ದು ಆ ತರದ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಆಶೀರ್ವಾದವನ್ನ ಪಡ್ಕೊಂಡ ಮೇಲೆನೆ ಇವರೆಲ್ಲರೂ ಕೂಡ ಅನ್ನದಾಸೋಹಕ್ಕೆ ಹೋಗೋದು. ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನದಾಸೋಹ ಇರುತ್ತೆ. ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಬೆಳಗ್ಗೆ
6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುವಂತಹ ಈ ಅನ್ನಪ್ರಸಾದದ ಸೇವೆ ರಾತ್ರಿ 10ರವರೆಗೂ ಕೂಡ ಇರುತ್ತೆ. ಬರುವಂತಹ ಎಲ್ರಿಗೂ ಕೂಡ ಅನ್ನಪ್ರಸಾದ ಇಲ್ಲಿ ಸಿಗುತ್ತೆ. ಇಲ್ಲಿ ಬಸಪ್ಪ ಅನುಮಾನ ಪಡ್ತಾ ಇದ್ದಾನೆ ಕೆಲವೊಬ್ಬರಿಗೆ ಆಶೀರ್ವಾದ ಮಾಡೋದಕ್ಕೆ. ಆ ಒಂದು ದೃಶ್ಯಗಳನ್ನ ಕೂಡ ನಾವು ವಿಡಿಯೋದಲ್ಲಿ ಈಗ ಕಾಣ್ತಾ ಇದ್ವಿ. ನೋಡಿ, ಬಸಪ್ಪ ಈಗ ಮುಂದೆ ಹೋಗ್ತಾ ಇಲ್ಲ, ಅನುಮಾನ ಪಡ್ತಾ ನಿಂತಿದ್ದಾನೆ. ನಂತರ ಈಗ ಮುಂದೆ ಹೋಗ್ತಾನೆ. ತಾಯಿ ಚಾಮುಂಡಿ ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತಿರೋದನ್ನ ನಾವು ಕಾಣ್ತೀವಿ. ನೋಡಿ, ದಾಟ್ಲಿಲ್ಲ, ಪಕ್ಕ ಹೋಗಿ ಮತ್ತೆ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ತಾ ಹೊರಡ್ತಾನೆ ಬಸಪ್ಪ. ಹಾಗೆ ಸಾಕಷ್ಟು ಬೇಡಿಕೆಗಳನ್ನ ಹೊತ್ತು ತರ್ತಾರೆ. ತಮ್ಮ ಬೇಡಿಕೆಗಳಲ್ಲಿ ಪ್ರತಿಫಲವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಆ ನಂಬಿಕೆ ಅವರಿಗೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ಪ್ರೇರಣೆ ಕೂಡ ಆಗುತ್ತೆ. ನೋಡ್ತಾ ಇದೀವಿ ನಾವೀಗ ಬಸಪ್ಪ ಅನುಮಾನದಿಂದ ನಿಂತಿದ್ದಾನೆ. ಮಲ್ಕೊಂಡಿರುವಂತಹ ಭಕ್ತರು ಈ ಕಡೆ ನೋಡ್ತಿದೀವಿ ನಾವು. ಬಸಪ್ಪನು ದಾಟಬೇಕಾದ್ರೆ ಕೂಡ ಅವರ ಬಸಪ್ಪನಿಗೆ ಮುಖವನ್ನ ಮುಂದೆ ಮಾಡಿರಬಾರ್ದು. ಆ ತರದ ಒಂದು ವಿಶೇಷವಾದಂತಹ ಪದ್ಧತಿ ಕೂಡ ಇದು ನಾವು ನೋಡ್ತೀವಿ ಇಲ್ಲಿ. ನೋಡಿ, ಬಸಪ್ಪ ಆ ಕಡೆಯಿಂದ ಹೋಗ್ತಾ ಇದ್ದಾನೆ. ಉದಾಹರಣೆ ನಮ್ ಕಣ್ಮುಂದೆನೆ ಕಾಣುತ್ತೆ ಇವೆಲ್ಲ ಕೂಡ. ಅದಷ್ಟೇ ಅಲ್ಲ ಸ್ನೇಹಿತರೆ, ನಾನಂತೂ ಹೇಳಲೇಬೇಕು, ದೇವಾಲಯದ ದರ್ಶನಕ್ಕೆ ಹೋದಾಗ ಇದು ನನ್ನ ವೈಯಕ್ತಿಕ ಅನುಭವ. ತುಂಬಾ ಒಂದು ಸ್ಥಳದಲ್ಲಾದ್ರೂ ನಮ್ಗೆ ಆ ಅನುಭವ ಬರುತ್ತೆ. ನಮ್ಮ ದೇಹಕ್ಕೆ ವಿಶೇಷವಾದಂತಹ ಚೈತನ್ಯ ಬರುತ್ತೆ, ವಿಶೇಷವಾದಂತಹ ಆನಂದ ಸಿಗುತ್ತೆ. ಅದು ಎಲ್ಲಿಂದ ಆ ಶಕ್ತಿ ಬರುತ್ತೋ ಖಂಡಿತ ಅದು ಅನುಭವಕ್ಕೆ ಬಂದವರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಂತಹ ಅನುಭವ ನನಗೂ ಕೂಡ ಈ ಸ್ಥಳದಲ್ಲಿ ಆಯ್ತು. ಪಾಸಿಟಿವ್ ಕೂಡ ಫೀಲ್ ಆಯ್ತು. ನೋಡ್ತಾ ಇದೀವಿ ನಾವು ಬಸಪ್ಪ ಆಶೀರ್ವಾದವನ್ನ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾನೆ. ಬಸಪ್ಪನ ಗದ್ದಿಗೆ ಕೂಡ ಇಲ್ಲಿದೆ. ವಿಶೇಷವಾಗಿ ಬಸಪ್ಪನ ಗದ್ದಿಗೆಯಲ್ಲಿ ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನ ಕಾಯಿಯ ರೂಪದಲ್ಲಿ, ತೆಂಗಿನಕಾಯಿಯ ರೂಪದಲ್ಲಿ ಇಲ್ಲಿ ಕಟ್ಟಿ ಹೋಗ್ತಾರೆ. ಅದಾದ ಕೆಲವು ದಿನಗಳ ನಂತರ ತಮ್ಮ ಬೇಡಿಕೆ ಈಡೇರಿದ ನಂತರ ಮತ್ತೆ ಬಂದು ಒಟ್ಟು 7 ತೆಂಗಿನಕಾಯಿಗಳನ್ನ ಇಲ್ಲಿ ಹರಕೆ ರೂಪದಲ್ಲಿ ಕಟ್ತಾರೆ. 7 ತೆಂಗಿನಕಾಯಿಗಳನ್ನ ಕಟ್ಟೋದ್ರ ಒಳಗಡೆ ಅವರ ಬೇಡಿಕೆಗಳು ಈಡೇರುತ್ತೆ ಅನ್ನೋ ನಂಬಿಕೆ. ಮೊದಲನೇ ಸಲ ಬಂದಾಗ 1 ತೆಂಗಿನಕಾಯಿಯನ್ನ ಬೇಡಿಕೆಯಾಗಿ ಕಟ್ಟಿ ಹೋಗ್ತಾರೆ. ಅದಾದ ನಂತರ ತಮ್ಮ ಒಂದು ಕಾರ್ಯದಲ್ಲಿ ಅನುಕೂಲ ಆದ್ಮೇಲೆ ಮತ್ತೆ ಇನ್ನ 6 ಕಾಯಿಗಳನ್ನ ಕೂಡ ಅವರು ಮತ್ತೆ 6 ಸಲ ಭೇಟಿಯನ್ನ ಕೊಟ್ಟು ಕಾಯನ್ನ ಕಟ್ಟಿ ಹೋಗ್ತಾರೆ. ಅದೊಂದು ವಿಶೇಷವಾದಂತಹ ಪದ್ಧತಿಯಲ್ಲಿ ನೋಡ್ತಾ ಇದೀವಿ ನಾವು. ತಾಯಿ ಚಾಮುಂಡಿ ಇದೆಲ್ಲದಕ್ಕೂ ಕೂಡ ಕಾರಣೀಭೂತಳಾಗಿದ್ದಾಳೆ ಈ ಒಂದು ಸ್ಥಳದಲ್ಲಿ. ಈ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನು ಭೇಟಿ ಕೊಡ್ಬೇಕಾದ್ರೆ ಇಲ್ಲಿನ ಎಲ್ಲ ಇತಿಹಾಸವನ್ನು ಕೂಡ ಸಂಪೂರ್ಣವಾಗಿ ಓದಿ ತಿಳ್ಕೊಂಡು, ಹಾಗೆ ಜನಗಳಿಂದ ಕೇಳ್ಪಟ್ಟು ಆನಂತರ ನಾನು ಭೇಟಿಯನ್ನ ಕೊಟ್ಟಿದ್ದು. ನೋಡ್ತಾ ಇದ್ವಿ 60 ಅಡಿ ಎತ್ತರದ 18 ಕೈಗಳನ್ನು ಒಳಗೊಂಡಂತಹ ತಾಯಿ ಚಾಮುಂಡಿಯ ಒಂದು ವಿಶೇಷವಾದಂತಹ ರೂಪ ನಮ್ಗೆ ಇಲ್ಲಿ ನೋಡುವುದೇ ಒಂದು ಆನಂದ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಮೊದಲಿಗೆ ದೇವಾಲಯಕ್ಕೆ ಬಂದ ತಕ್ಷಣ ಮಾಡುವಂತಹದ್ದು ಪಾದ ತೊಳ್ಕೊಂಡ ತಕ್ಷಣನೇ ದೇವಾಲಯದ ಆವರಣದಲ್ಲಿ ಬರ್ತಾರೆ. ಅದಾದ ನಂತರ ಮೊದಲಿಗೆ ಅವರು ದೇವಿಯ ದರ್ಶನವನ್ನ ಪಡ್ಕೊಳ್ತಾರೆ. ಕಂಚಿನ ಪ್ರತಿಮೆಯ ದರ್ಶನವನ್ನ ಪಡ್ಕೊಂಡು ಹಾಗೇನೆ ತೆಂಗಿನಕಾಯಿ ಕ್ಯೂವಲ್ಲಿ ನಿಂತು ಹರಕೆ ತೆಂಗಿನಕಾಯಿಯನ್ನ ತಗೊಳ್ತಾರೆ. ಕುಂಕುಮಾರ್ಚನೆ ಬೇಕಾದಷ್ಟು ಸೇವೆಗಳು ಕೂಡ ಇದೆ ಇಲ್ಲಿ. ಆ ಸೇವೆಗಳಿಗೆ ತಕ್ಕಂತೆ ಅವರು ಟಿಕೆಟ್ ಅನ್ನ ಪಡ್ಕೊಳ್ತಾರೆ. ಅದಾದ ನಂತರ ತಾಯಿ ಚಾಮುಂಡಿಯ ದರ್ಶನವನ್ನ ಪಡ್ಕೊಳ್ತಾರೆ. ಇಲ್ಲಿ ಕಂಚಿನ ಪ್ರತಿಮೆ ಹತ್ರ ನಾವು ಉತ್ಸವ ಮೂರ್ತಿಯನ್ನ ನೋಡ್ತೀವಿ. ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿಯನ್ನ ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಬರ್ತಾರೆ. ಆ ಉತ್ಸವ ಮೂರ್ತಿಯನ್ನ ದರ್ಶನ ಪಡ್ಕೊಳ್ಳುವಾಗ ನಾವು ವಿಷ್ಣುವಿನ ಮಹಾ ಅವತಾರಗಳನ್ನ ಕೂಡ ನೋಡ್ತಾ ಹೋಗ್ತೀವಿ. ಇಲ್ಲಿ ತಾಯ್ತ ಕೂಡ ಕಟ್ಟಿಸ್ಕೊಳ್ತಾರೆ. ಮಕ್ಕಳಿಗೆ ಅಂತ ವಿಶೇಷವಾಗಿ ಇಲ್ಲಿ ತಾಯ್ತ ಕಟ್ತಾ ಇದ್ರು. ಅದನ್ನ ನಾನು ನೋಡಿದೆ. ತಾಯಿಯ ಮುಂದೆ ಇಟ್ಟಿರ್ತಕ್ಕಂತಹ ತಾಯ್ತ. ಅದಾದ ನಂತರ ತಾಯಿಗೆ ಕೈ ಮುಗಿದು ಕೆಳಗಡೆ ಬಂದ ಮೇಲೆ ಬಸಪ್ಪನ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಹಾಗೆ ಹರಕೆ ತೆಂಗಿನಕಾಯಿಯನ್ನ
ಹರಕೆ ತೆಂಗಿನಕಾಯಿಯನ್ನ ಏನ್ ಮಾಡ್ತಾರೆ, ಮತ್ತೆ ತಗೊಂಡೋಗಿ ದೇವಿಯ ದರ್ಶನಕ್ಕೆ ಹೋಗುವುದಕ್ಕೆ ಮೊದಲು ನಾವಿಲ್ಲಿ ನೋಡ್ತಾ ಇದೀವಿ ಎಷ್ಟು ಜನಸಂದಣಿ ಇದೆ ಅಂತ. ಸುಮಾರು ನಮಗೇನೆ ಒಂದು ಗಂಟೆವರೆಗೂ ಟೈಮ್ ಕೂಡ ತಗೊಳ್ತು. ತಾಯಿ ದರ್ಶನ ಆಗುವಷ್ಟೊತ್ತಿಗೆ ಸುಮಾರು 1 ಅವರ್ ನಾವು ಕ್ಯೂ ಅಲ್ಲಿ ಇದ್ವಿ. ಯಾಕಂದ್ರೆ ಅಷ್ಟು ಜನಸಂದಣಿ ಇತ್ತು. ಸುಮಾರು ಹೊತ್ತು ನಾವು ಪ್ರತಿ ಲೈನ್ ಅನ್ನ ಕ್ರಾಸ್ ಮಾಡ್ಕೊಂಡು ಬರಕ್ಕೆ ಒಂದು ಗಂಟೆ ಟೈಮ್ ಹಿಡಿತು. ಇನ್ನು ಬಸಪ್ಪನ ಗದ್ದಿಗೆಯಲ್ಲಿ ನಾವು ನೋಡ್ತಿದ್ವಲ್ವ, ಬಸಪ್ಪ ಒಂದೇ ದೃಷ್ಟಿಯನ್ನ ಇಟ್ಟು ಗೋಪುರವನ್ನ ನೋಡುವಂತಹ ಮಾತ್ರ ವಿಶೇಷವಾಗಿ ಕಾಣುತ್ತೆ. ಇಲ್ಲಿ ಹನುಮಂತನ ಒಂದು ಇದಿದೆ ಅಲ್ವಾ, ದೇವಾಲಯದ ಆವರಣದಲ್ಲಿ ಇರ್ತಕ್ಕಂತಹ ಹನುಮಂತನ ಒಂದು ಕಲ್ಲಿನ ಮೂರ್ತಿ ಇದೆ ಅಲ್ವಾ, ಇಲ್ಲಿ ಕಾಯಿನನ್ನ ಅಂಟಿಸ್ತಾರೆ. ಆದ್ರೆ ಎಲ್ರಿಗೂ ಅದು ಕಾಯಿನ ಅಂಟ್ಕೊಳ್ಳಲ್ಲ. ಯಾರ ಬೇಡಿಕೆಗಳು ಈಡೇರುತ್ತೋ ಆ ಕಾಯಿನು ಅಂಟ್ಕೊಳ್ಳುತ್ತೆ ಹನುಮಂತನಿಗೆ ಅಂತ ಒಂದು ನಂಬಿಕೆ. ಆ ಕಾರಣಕ್ಕೆ ಇಲ್ಲಿ ಬರುವಂತಹವರು ಕಾಯಿನನ್ನ ಹನುಮಂತನಿಗೆ ಅಂಟಿಸೋದನ್ನ ಕೂಡ ನಾವು ನೋಡ್ಬೋದು. ಇಲ್ಲಿ ಲಕ್ಷಾಂತರ ತೆಂಗಿನಕಾಯಿಗಳನ್ನ ಹರಕೆ ರೂಪದಲ್ಲಿ ಕಟ್ಟಿದ್ದಾರೆ. ಗೊತ್ತಿಲ್ಲ, ಲಕ್ಷಾಂತರ ಎಷ್ಟು ಭಕ್ತರು ಬಂದು ಇಲ್ಲಿ ಒಂದು ಬೇಡಿಕೆ ರೂಪದಲ್ಲಿ ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ ಕೂಡ ನೋಡ್ತೀವಿ. ಇದನ್ನ ಕ್ಲಿಯರ್ ಮಾಡಿದ್ರು ಕೂಡ ಮತ್ತೆ ಅದು ಅಷ್ಟೇ ಬೇಡಿಕೆಯ ತೆಂಗಿನಕಾಯಿಗಳು, ಹರಕೆ ತೆಂಗಿನಕಾಯಿಗಳು ಇಲ್ಲಿ ಮತ್ತೆ ಬಂದು ಕಟ್ಟು ಹೋಗ್ತಾ ಇರ್ತಾರೆ ಭಕ್ತಾದಿಗಳು. ಇನ್ನು ಬಸಪ್ಪನ ಸನ್ನಿಧಿಯಲ್ಲಿ ಕೂಡ ಬಸಪ್ಪನ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ವಿ. ಬಸಪ್ಪನ ಮನೆ ಅದು, ಆ ಜಾಗದಲ್ಲಿ ಕೂಡ ನೋಡ್ತೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮ್ಯೂಸಿಯಂ ಕುರಿತು ತಿಳಿದುಕೊಳ್ಳುವಂತೆ. ಧನ್ಯವಾದಗಳು.